ಮೌನ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯವಾದದ್ದು. ಪ್ರತಿದಿನ 5 ರಿಂದ 10 ನಿಮಿಷ ಮೌನವನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗ್ತದೆ, ರೀಚಾರ್ಜ್ ಆಗ್ತದೆ, ಸರಿಯಾದ ರೀತಿಯಲ್ಲಿ ರಿಫ್ಲೆಕ್ಟ್ ಆಗ್ತದೆ. ನಾವು ಹೇಗೆ ಸ್ಪಂದಿಸಬೇಕು, ಹೇಗೆ ಪ್ರತಿಕ್ರಿಯಿಸಬೇಕು, ಇದೆಲ್ಲದರಲ್ಲಿಯೂ ಸ್ಪಷ್ಟತೆ ಮತ್ತು ದುಡುಕಿನ, ಆತುರದ, ಆತಂಕದ ನಿರ್ಧಾರಗಳು ಇಲ್ಲದೆ ಸರಿಯಾಗಿ ನಿರಾಳವಾಗಿ ಸ್ಪಂದಿಸಲಿಕ್ಕೆ ಸಾಧ್ಯ ಆಗ್ತದೆ. ಮೌನವನ್ನು ಅಭ್ಯಾಸ ಮಾಡೋದ್ರಿಂದ ನಮಗೆ ಗಮನ ಕೊಡಲಿಕ್ಕೆ ಮತ್ತು ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ನಮ್ಮ ಬಗ್ಗೆ ಒಂದು ಪ್ರಜ್ಞೆ, ಒಂದು ರೀತಿಯಲ್ಲಿ ಇಂಟ್ರಾಸ್ಪೆಕ್ಷನ್, ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನನ್ನ ಆಲೋಚನೆಗಳು, ನನ್ನ ಭಾವನೆಗಳು, ನನ್ನ ಚಟುವಟಿಕೆಗಳು, ನನ್ನ ಪ್ರತಿಕ್ರಿಯೆ, ಹೇಗೆ ನಾನು ರಿಯಾಕ್ಟ್ ಮಾಡ್ತೀನಿ, ಹೇಗೆ ರೆಸ್ಪಾಂಡ್ ಮಾಡ್ತೀನಿ, ಇದೆಲ್ಲವೂ ಕೂಡ ನಮಗೆ ಗೊತ್ತಾಗಲಿಕ್ಕೆ ಅನುಕೂಲವಾಗ್ತದೆ. ಅದರ ಜೊತೆಗೆ ಆತಂಕ ಮತ್ತು ಒತ್ತಡಗಳು ಇಲ್ಲದೆ ನಾವು ಕೆಲಸಗಳನ್ನು ಮಾಡಲಿಕ್ಕೆ ಮತ್ತು ಸರಾಗವಾಗಿ ಸಂವಹನ ಮಾಡಲಿಕ್ಕೆ ನಮಗೆ ಒಂದು ಸ್ಪಷ್ಟತೆ ಸಿಗತ್ತೆ. ಮೌನವನ್ನು ಅಭ್ಯಾಸ ಮಾಡೋದ್ರಿಂದ ಸ್ಟ್ರೆಸ್ ಕ್ರಿಯೇಟ್ ಮಾಡುವಂತಹ ಹಾರ್ಮೋನ್ಗಳನ್ನು ಕಡಿಮೆ ಮಾಡೋದು ಮತ್ತು ನಿದ್ರೆಗೆ ಅಗತ್ಯವಿರುವಂಥ, ರಿಲ್ಯಾಕ್ಸೇಷನ್ಗೆ ಅಗತ್ಯವಿರುವಂಥ ಹಾರ್ಮೋನ್ಗಳನ್ನು ಹೆಚ್ಚಿಸೋದು, ಅದರ ಜೊತೆಗೆ ಮೆದುಳಿನ ಮತ್ತು ನರಗಳ ಆರೋಗ್ಯವನ್ನು ಕೂಡ ಇದು ಕಾಪಾಡ್ತದೆ. ಪ್ರತಿದಿನ ನಮಗಾಗಿ ನಾವು ಮಾಡಿಕೊಳ್ಬೇಕಾಗಿರುವಂತಹ ಈ ಮೌನದ ಅಭ್ಯಾಸವನ್ನು ನಿರಂತರವಾಗಿ ಮಾಡ್ತಾ ಹೋಗಬೇಕು. ಬೆಳಗ್ಗೆ ಆಗಲಿ ಅಥವಾ ಸಂಜೆ ಆಗಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅಭ್ಯಾಸವನ್ನು ಪ್ರಾರಂಭಿಸಬೇಕು. ನೀವು ಅದು ಧ್ಯಾನ ಅಂತ ಅಂದುಕೊಂಡು ಆ ಸಮಯದಲ್ಲಿ ಮಾಡ್ತಿರೋ, ಅಥವಾ ಮಲಗುವ ಮುಂಚೆ ಕೂತ್ಕೊಂಡು ಸ್ವಲ್ಪ ಹೊತ್ತು ನಿಧಾನವಾಗಿ ಉಸಿರಾಡಿಕೊಂಡು ಆರಾಮವಾಗಿ ನಿರಾಳವಾಗಿ ಸ್ವಲ್ಪ ಹೊತ್ತು ಇರುವುದು, ಯಾವ ಲೆಕ್ಕಾಚಾರಗಳು ಇಲ್ಲದೆ, ಯಾರ ಬಗ್ಗೆ ಆಲೋಚನೆಗಳು ಇಲ್ಲದೆ. ಮನಸ್ಸು ಸದಾ ಆಲೋಚನೆಗಳಿಂದ ಆ್ಯಕ್ಟಿವ್ ಆಗಿರುತ್ತೆ. ಸ್ವಲ್ಪ ಹೊತ್ತು ಬರಲಿ, ಯಾವ್ದು ಬರುತ್ತೋ ಎಲ್ಲವೂ ಬರಲಿ, ಅವುಗಳನ್ನು ಗಮನಿಸ್ತಾ ಇರಿ. ಅವುಗಳನ್ನ ಓಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಡಿ. ಬರಲಿ, ಯಾವ್ದು ಬರ್ತದೋ ಎಲ್ಲ ಆಲೋಚನೆಗಳು ಬರಲಿ. ಹಾಗೆ ಎಲ್ಲವನ್ನು ಕೇಳ್ತಾ ಇರಿ. ಏನೇನು ಕಿವಿ ಮೇಲೆ ಬರ್ತದೋ ಬೀಳ್ತದೋ ಎಲ್ಲ ಬೀಳಲಿ. ಹಾಗೆ ಸುಮ್ಮನೆ ಹೀಗೆ ಒಂದು 5 ನಿಮಿಷ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಿದ್ರೆ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಬಹಳ ಬಹಳ